ದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ತುಂಬ ದಿನಗಳಿಂದ ಆಗಿರುವಂಥ ಒಂದು ತೊಂದರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾವೊಂದು ನೌಕರರಿದ್ರೂ ಕೂಡ ಈ ಒಂದು ತೊಂದರೆ ಕಾಮನ್ ಆಗಿರುವಂಥದ್ದು ಅದು ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ಹೊಸ ಪಿಂಚಣಿ ವ್ಯವಸ್ಥೆ. ಸೊ ಹಾಗಾದರೆ ಏನಿದೆ ಈ ಒಂದು ಪಿಂಚಣಿ ವ್ಯವಸ್ಥೆಗಳ ಮಧ್ಯೆ ಡಿಫ್ರೆನ್ಸ್, ಯಾಕೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿಗೊಳಿಸಬೇಕು, ಹೊಸ ಪಿಂಚಣಿ ವ್ಯವಸ್ಥೆಯನ್ನು ಯಾಕೆ ಅಷ್ಟು ಸರಿ ಇಲ್ಲ, ಅಷ್ಟು ಸೂಕ್ತವಾಗಿಲ್ಲ, ಅದೊಂದು ಅವೈಜ್ಞಾನಿಕವಾಗಿರುವಂಥ ಯೋಜನೆ ಅಂತ ಕೂಡ ಅದನ್ನು ಕರೆಯಲಾಗುತ್ತೆ. ಸೊ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚರ್ಚೆಯನ್ನು ನಾವು ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಎಲ್ಲರೂ ಕೂಡ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ನಮಗೆ ಮರುಜಾರಿ ಮಾಡಬೇಕು, ಹೊಸ ಪಿಂಚಣಿ ವ್ಯವಸ್ಥೆ ಅವೈಜ್ಞಾನಿಕವಾಗಿದೆ, 5 ವರ್ಷ ಮಂತ್ರಿಗಿರಿ ಮಾಡುವಂಥ ಒಂದು ರಾಜಕಾರಣಿಗಳಿಗೆ ಈ ಒಂದು ಲೈಫ್ ಪೂರ್ತಿ ಪಿಂಚಣಿಯನ್ನು ನೀಡಲಾಗುತ್ತೆ. ಬಟ್ 60 ವರ್ಷದವರೆಗೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾಕೆ ಪಿಂಚಣಿಯನ್ನು ನೀಡ್ತಾ ಇಲ್ಲ? ಅವರಿಗೆ ಕೇಂದ್ರ ಮಂತ್ರಿಮಂಡಲದಲ್ಲಿಯೂ ಕೂಡ ಪಿಂಚಣಿಯನ್ನು ನೀಡಲಾಗುತ್ತೆ, ರಾಜ್ಯ ಮಂತ್ರಿಮಂಡಲದಲ್ಲಿಯೂ ಕೂಡ ಎರಡೆರಡು ಪಿಂಚಣಿ ಯಾವಾಗ ರಾಜಕಾರಣಿಗಳಿಗೆ ನೀಡಲಾಗುತ್ತೆ. ಸೊ ಅಟ್ಲೀಸ್ಟ್ ಒಂದು ಪಿಂಚಣಿ ಆದರೂ ಕೂಡ ಒಂದು ಸರ್ಕಾರಿ ನೌಕರರಿಗೆ ಯಾಕೆ ನೀಡ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೌಕರರ ವರ್ಗದಲ್ಲಿ ತೀವ್ರವಾಗಿರುವಂತಹ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ತುಂಬ ದಿನಗಳಿಂದ ಸರ್ಕಾರದ ಜೊತೆ ಮಾತುಕತೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ತುಂಬ ಬೇಗ ಒಂದು ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಬಟ್ ಇವತ್ತಿನ ಒಂದು ವಿಡಿಯೋನ ಮುಖ್ಯ ಉದ್ದೇಶ ಅಂದರೆ ಈ ಒಂದು ಹಳೆಯ ಪಿಂಚಣಿ ವ್ಯವಸ್ಥೆ ಮತ್ತು ಹೊಸ ಪಿಂಚಣಿ ವ್ಯವಸ್ಥೆ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ನಿಜವಾಗ್ಲೂ ಕೂಡ ಎಷ್ಟು ಲಾಭ ಇದೆ, ಎಷ್ಟು ನಷ್ಟ ಇದೆ, ಇದರಲ್ಲಿ ಹಣವನ್ನು ಯಾವ ರೀತಿಯಾಗಿ ಸರಬರಾಜು ಮಾಡಲಾಗುತ್ತೆ, NPSನ ಅಡಿ ನಿಮ್ಮ ಒಂದು ಕಟಾವಣೆ ಮಾಡಿರುವಂಥ 10% ಮತ್ತು ಸರ್ಕಾರದ 14% ವಂತಿಗೆಯನ್ನು ಯಾವ ರೀತಿಯಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತೆ ಮತ್ತು ಇದರಿಂದ ಕೆಲವೊಂದಿಷ್ಟು ಸತಿ ಪಾಸಿಬಿಲಿಟಿ ಇದೆ ನಾರ್ಮಲ್ ಪಿಂಚಣಿಗಿಂತ ಲಾಭ ಜಾಸ್ತಿ ಬರ್ಬೋದು, ಆದರೆ ಅದು ಡೆಫಿನೆಟ್ ಆಗಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಷೇರು ಮಾರುಕಟ್ಟೆಯ ಒಂದು ಯಾವ ರೀತಿಯಾಗಿ ಏರಿಳಿತ ಆಗ್ತಾ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಒಂದು ಮಾಯಾಜಿಂಕೆ ಅಂತ ಕೂಡ ಕರೆಯಲಾಗುತ್ತೆ. ಏನಕ್ಕಂದರೆ ಸಮ್ಟೈಮ್ಸ್ ಇದರಲ್ಲಿ ಜಾಸ್ತಿ ಪಿಂಚಣಿ ಸಿಗುತ್ತೆ, ಸಮ್ಟೈಮ್ಸ್ ಕಮ್ಮಿ ಸಿಗುತ್ತೆ, ಈವನ್ ಸಮ್ಟೈಮ್ಸ್ ನಾವು ಹಾಕಿರುವಂಥ ಮೊತ್ತ ಕೂಡ ಕರಗುತ್ತೆ. ಸೊ ಆ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಇವತ್ತಿನ ಒಂದು ವಿಡಿಯೋನ ಮುಖ್ಯ ಉದ್ದೇಶ ಅಂದರೆ ಹಳೆಯ ಪಿಂಚಣಿ ವ್ಯವಸ್ಥೆ OPS ಮತ್ತು NPSನ ನಡುವೆ ಯಾವ ರೀತಿಯಾದಂಥ ಒಂದು ಡಿಫ್ರೆನ್ಸ್ ಇದೆ ಮತ್ತು ಸರ್ಕಾರಿ ನೌಕರರಿಗೆ ಯಾವುದರಲ್ಲಿ ಲಾಭ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ವಿಸ್ತೃತವಾಗಿರುವಂಥ ಚರ್ಚೆಯನ್ನು ಮಾಡೋಣ. ಸೊ ಸರ್ಕಾರಿ ನೌಕರರ ದೃಷ್ಟಿಕೋನ ಯಾವುದು ಹೆಚ್ಚು ಸುರಕ್ಷಿತ ಮತ್ತು ಯಾವುದು ಲಾಭದಾಯಕ ಅಂತ. ಸೊ ಪರಿಚಯ ಬಂದ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಒಂದು ಪ್ರಸ್ತುತ ಸನ್ನಿವೇಶ ಏನಿದೆ ಅಂತ ನೀವು ನೋಡೋದಾದರೆ, ಸೊ ಬೇಸಿಕಲಿ ಪ್ರಸ್ತುತ ಸನ್ನಿವೇಶ ಕರ್ನಾಟಕ ಸರ್ಕಾರಿ ನೌಕರರು ಹೊಸ ಪಿಂಚಣಿ ಯೋಜನೆ NPS ಅನ್ನು ವಿರೋಧಿಸುತ್ತಿದ್ದಾರೆ. 2004ರ ಮೊದಲು ಇದ್ದ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವಂತೆ ತೀವ್ರವಾಗಿ ಒತ್ತಾಯಿಸುತ್ತಿದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ OPS ಜಾರಿ ಭರವಸೆಯನ್ನು ನೀಡಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಇವಾಗ ಅದನ್ನು ಜಾರಿಗೆ ತರಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಆದರೆ 3 ವರ್ಷಗಳಾದರೂ ಕೂಡ ವರದಿ ಸಲ್ಲಿಕೆಯಾಗದ ಕಾರಣ ಸರ್ಕಾರಿ ನೌಕರರು ಆಕ್ರೋಶಗೊಂಡಿದ್ದಾರೆ. ಸೊ ಏನು ಕಾಂಗ್ರೆಸ್ ಸರ್ಕಾರ ಬೇಸಿಕಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಾಮಿಸನ್ನು ಮಾಡಿತ್ತು, ನಮ್ಮ ಒಂದು ಸರ್ಕಾರ ಪವರಲ್ಲಿ ಬಂದರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮರುಜಾರಿ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಿದರು. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವಾಗ 3 ವರ್ಷಗಳಾದರೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗದೇ ಇರುವಂಥದ್ದು ಸರ್ಕಾರಿ ನೌಕರರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಸೊ ಬೇಸಿಕಲಿ ಹಳೆಯ ಪಿಂಚಣಿ ವ್ಯವಸ್ಥೆ ಅಂದರೆ ಏನು, ಅದರ ಒಂದು ವೈಶಿಷ್ಟ್ಯಗಳು ಏನು ಅಂತ ನಾವು ನೋಡೋದಾದರೆ, ಸೊ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿದೆ ನೋಡಿ. ಸೊ ಇದನ್ನು ನಿವೃತ್ತಿಯ ನಂತರ ನೌಕರರಿಗೆ ಖಚಿತವಾದ ಮತ್ತು ನಿಗದಿತ ಮಾಸಿಕ ಆದಾಯವನ್ನು ನೀಡುತ್ತೆ. ಸೊ ಬೇಸಿಕಲಿ ರಿಟೈರ್ಮೆಂಟ್ ಆದಮೇಲೆ ಖಚಿತ ಒಂದು ತಿಂಗಳಿಗೆ ಇಷ್ಟು ಅಂದರೆ ಇಷ್ಟು ಫಿಕ್ಸ್ ಆಗಿ ನೀಡುವಂಥದ್ದು. ಸೊ ಅದು OPS. ಪಿಂಚಣಿ ಮೊತ್ತವು ನೌಕರನ ಕೊನೆಯ ಮೂಲ ವೇತನದ 50% ಆಗಿರುತ್ತದೆ.
ತುಟ್ಟಿ ಭತ್ಯೆ DA ಪರಿಷ್ಕರಣೆಯಾದಂತೆ ಪಿಂಚಣಿ ಮೊತ್ತವು ಕೂಡ ಹೆಚ್ಚಾಗುತ್ತದೆ. ಅಂದರೆ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಯಾವ ರೀತಿಯಾಗಿ ಒಂದು 6 ತಿಂಗಳಿಗೊಮ್ಮೆ DAನ ಪರಿಷ್ಕರಣೆ ಮಾಡಲಾಗುತ್ತೆ. ಸೊ ಯಾವಾಗ DA ಹೆಚ್ಚಳವಾಗುತ್ತೆ, ಯಾವಾಗ ಡಿಯರೆನ್ಸ್ ಅಲೋವೆನ್ಸ್ ಇನ್ಕ್ರೀಸ್ ಆಗುತ್ತೆ, ತುಟ್ಟಿ ಭತ್ಯೆ ಇನ್ಕ್ರೀಸ್ ಆಗುತ್ತೆ, ಆ ಒಂದು ಟೈಮಲ್ಲಿ ಪಿಂಚಣಿದಾರರ ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ರ ಪೆನ್ಷನ್ ಕೂಡ ಜಾಸ್ತಿ ಆಗುವಂಥದ್ದು ಇದು ಒಂದು ಪ್ರಮುಖ ವೈಶಿಷ್ಟ್ಯತೆ ಅಂತಲೇ ಹೇಳ್ಬೋದಾಗಿದೆ ಹಳೆಯ ಪಿಂಚಣಿ ವ್ಯವಸ್ಥೆಯ ಬಗ್ಗೆ. ಪಿಂಚಣಿಯ ಸಂಪೂರ್ಣ ಆರ್ಥಿಕ ಹೊರೆಯನ್ನು ಸರ್ಕಾರವೇ ಭರಿಸುತ್ತದೆ. ನೌಕರರ ವೇತನದಿಂದ ಕಡಿತ ಇರುವುದಿಲ್ಲ. ಸೊ ಇದು ಬೇಸಿಕಲಿ ಯಾವುದೇ ರೀತಿಯಾದಂಥ ಒಂದು ಮಾರ್ಕೆಟ್ ಅಪಾಯ ಇದಕ್ಕೆ ಇರುವುದಿಲ್ಲ. ಸರ್ಕಾರವೇ ಎಲ್ಲ ಒಂದು ವೇತನವನ್ನು ಭರಿಸೋದ್ರಿಂದ ಇದನ್ನು ಗ್ಯಾರಂಟೀಡ್ ಅಂತ ಹೇಳಲಾಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ಅಂದರೆ ಇದು ಕಡಿಮೆ ಆಗ್ಬೋದು ಅಥವಾ ನಿಂತು ಹೋಗ್ಬೋದು ಅನ್ನೋ ಒಂದು ಯಾವುದೇ ರೀತಿಯಾದಂಥ ಟೆನ್ಷನ್ ಇರೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಕೊನೆಯ ಮೂಲ ವೇತನ ನೌಕರರ ವೇತನದಿಂದ ಯಾವುದೇ ಕಡಿತ ಇಲ್ಲ. ಸೊ ಮಾರುಕಟ್ಟೆಯ ಒಂದು ಅಪಾಯ ಕೂಡ ಇದಕ್ಕೆ ಇರೋದಿಲ್ಲ. ಯಾವ ರೀತಿಯಾಗಿ NPSಗೆ ಮಾರುಕಟ್ಟೆ ಅಪಾಯ ಇರುತ್ತೆ, ಆ ರೀತಿ ಯಾವುದೇ ಒಂದು ಅಪಾಯ ಈ ಒಂದು OPSಗೆ ಇರೋದಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಹಾಗಾದರೆ OPSನ ವಿಶಿಷ್ಟತೆಗಳು ನೋಡಿದ ಮೇಲೆ NPS ಏನಿದೆ, NPSನ ವೈಶಿಷ್ಟ್ಯತೆಗಳೇನು ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ NPS ಅಂದರೆ ಏನು ಅಂತ ನಾವು ಮೊದಲನೇದಾಗಿ ನೋಡೋದಾದರೆ ಇದು ಮಾರುಕಟ್ಟೆ ಆಧಾರಿತ ಒಂದು ಕೊಡುಗೆ ಯೋಜನೆಯಾಗಿದೆ. ಸೊ ಮಾರುಕಟ್ಟೆ ಅಂದರೆ ಷೇರು ಮಾರುಕಟ್ಟೆ. ಸೊ ಷೇರು ಮಾರುಕಟ್ಟೆ ಆಧಾರಿತ ಕೊಡುಗೆ ಯೋಜನೆಯಾಗಿದೆ. ಸೊ ಉದ್ಯೋಗಿಯ ವೇತನದ 10% ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ ಮತ್ತು ಸರ್ಕಾರವು ಸಮಾನ ಅಥವಾ ಹೆಚ್ಚು ಕೊಡುಗೆ ನೀಡುತ್ತದೆ. ಸೊ ನಮ್ಮ ಒಂದು ರಾಜ್ಯದಲ್ಲಿ ಉದ್ಯೋಗಿಯು 10% ಮತ್ತು ಸರ್ಕಾರ 14% ವಂತಿಗೆಯನ್ನು ನೀಡ್ತಾರೆ. ಈ ಹಣವನ್ನು ಷೇರು ಮಾರುಕಟ್ಟೆ ಮತ್ತು ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ಈ ಒಂದು ಹಣ ಏನಿರುತ್ತಲ್ಲ, ಈ ಒಂದು ಹಣವನ್ನು ಥರ್ಡ್ ಪಾರ್ಟಿ ಫಂಡ್ಸ್ಗಳಿರುತ್ತೆ, ಮ್ಯೂಚುವಲ್ ಫಂಡ್ಸ್ಗಳಾಗಿರ್ಬೋದು, ಹೆಡ್ಜ್ ಫಂಡ್ಸ್ಗಳಾಗಿರ್ಬೋದು, LICಗಳಂಥ ಒಂದು ಫಂಡ್ಸ್ಗಳಾಗಿರ್ಬೋದು, ಆ ಒಂದು ಫಂಡ್ಸ್ಗಳಲ್ಲಿ ಡಿವೈಡ್ ಮಾಡಿ ಹೂಡಿಕೆ ಮಾಡಲಾಗುತ್ತೆ. ಸೊ ಆ ಒಂದು ಡಿವೈಡ್ ಮಾಡಿರುವಂಥ ಹಣ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತೆ. ಸೊ ಹೂಡಿಕೆ ನಂತರ ಸೊ ಬೇಸಿಕಲಿ ಏನಾಗುತ್ತೆ, ನೀವು 60 ವರ್ಷಗಳವರೆಗೆ ನೀವು ರಿಟೈರ್ಮೆಂಟ್ವರೆಗೂ ಕೂಡ ಹಣವನ್ನು ಅದರಲ್ಲಿ ಕ್ರೋಢೀಕರಿಸ್ತಾ ಹೋಗ್ತೀರಾ. ಸೊ ಯಾವಾಗ ಅದರಲ್ಲಿ ಹಣ ಕ್ರೋಢೀಕರಣ ಆಗ್ತಾ ಹೋಗುತ್ತೆ, ಸೊ ಫೈನಲಿ ನಿವೃತ್ತಿಯ ನಂತರ 60% ಮೊತ್ತವನ್ನು ಲಂಪ್ಸಮ್ ಅಂದರೆ ಕಾರ್ಪಸ್ ಅಂತ ಕರಿತೀವಿ, ಕಾರ್ಪಸ್ ರೂಪದಲ್ಲಿ ನೀವು ಅದನ್ನು ವಾಪಸ್ ಪಡಿಬೋದು. ಆ್ಯಂಡ್ ಉಳಿದ 40% ಅನ್ಯೂಟಿ ಖರೀದಿಸಲು ಬಳಸಬೇಕು. ಅನ್ಯೂಟಿ ಅಂದರೆ ಬೇಸಿಕಲಿ ಆ ಒಂದು ಹಣದಿಂದ ನಿಮಗೆ ಪಿಂಚಣಿಯನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸೊ ಅದನ್ನು ಅನ್ಯೂಟಿ ಅಂತ ಕರಿತೀವಿ. ಸೊ ತುಂಬ ಸಿಂಪಲ್ಲಾಗಿ ಇದನ್ನು ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು 24-25 ವಯಸ್ಸಿದೆ ಅಂತ ಅಂದ್ಕೊಳ್ಳಿ ನಿಮಗೆ, ಮತ್ತು ನೀವು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡೋಕ್ಕೆ ಇಷ್ಟ ಇಲ್ಲ. ಆದರೆ ನೀವು ಸರ್ಕಾರಿ ನೌಕರಂದರೆ ನಿಮ್ಮ ಒಂದು ಹಣ ಇಂಡೈರೆಕ್ಟ್ಲಿ ಅದರಲ್ಲಿ ಹೂಡಿಕೆ ಆಗುತ್ತೆ. ಸೊ ಏನಾಗುತ್ತೆ, ಪ್ರತಿ ತಿಂಗಳು 14% ಸರ್ಕಾರ ಮತ್ತು 10% ನಿಮ್ಮ ಕಡೆಯಿಂದ, ಅಂದರೆ ಟೋಟಲ್ 24% ಒಂದು ಬೇಸಿಕ್ನ ಅಮೌಂಟನ್ನು ಕಡಿತ ಮಾಡಲಾಗುತ್ತೆ. ಸೊ ಅದನ್ನು ಒಂದು NPS ಪೋರ್ಟಲ್ನಲ್ಲಿ ನೀವು ಡಿಪ್ಲಾಯ್ ಮಾಡ್ತೀರಾ. ಸೊ ಸರ್ಕಾರ ಡಿಪ್ಲಾಯ್ ಮಾಡುತ್ತೆ. ಸೊ ಅಲ್ಲಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಟೋಟಲ್ ಹೂಡಿಕೆ ಮಾಡಿರುವಂಥ ಹಣ ಒಂದು 50 ಲಕ್ಷ ಆಗಿದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಬಂದಿರುವಂಥ ಬಡ್ಡಿ, ಇಲ್ಲಿವರೆಗೂ ಬಂದಿರುವಂಥ ಬಡ್ಡಿ ಸೊ ಟೋಟಲ್ ಆಗಿ ನೀವು 80 ಲಕ್ಷ ಹೂಡಿಕೆ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು ಬಡ್ಡಿ ಸೇರಿಸಿ 1 ಕೋಟಿ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ 1 ಕೋಟಿ ಒಂದು ಕಾರ್ಪಸ್ ಅಂತ ನಾವು ಕರಿತೀವಿ. ಸೊ ಇದಾದಮೇಲೆ ಏನಾಗುತ್ತೆ ಅಂದರೆ, ನೀವು ಬೇಕು ಅಂದರೆ 1 ಕೋಟಿ ಟೋಟಲ್ ಹಣ ಆಗಿದೆ. ಸೊ ಆ ಒಂದು ಹಣದಲ್ಲಿ 60% ನೀವು ಹಿಂಪಡೆಯಬಹುದು, ಅಂದರೆ ವಿಡ್ರಾ ಮಾಡ್ಬೋದು. ಸೊ ಯಾವ ರೀತಿ, ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿರ್ತೀರಾ, ಸೊ ಫಿಕ್ಸ್ಡ್ ಡೆಪಾಸಿಟ್ ಮ್ಯಾಚುರಿಟಿ ಆದಮೇಲೆ ವಿಡ್ರಾ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಅದೇ ರೀತಿಯಾಗಿ ನೀವು ರಿಟೈರ್ಡ್ ಆದಮೇಲೆ ಇದರಲ್ಲಿ ವಿಡ್ರಾ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ನಡುವೆ ಇದನ್ನು ವಿಡ್ರಾ ಮಾಡೋಕ್ಕೆ ಬರೋದಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಲೈಕ್ 20% ಏನೋ ವಿಡ್ರಾ ಮಾಡೋಕ್ಕೆ ಆಪ್ಷನ್ ಇದೆ. ಬಟ್ ಅದು ಕೂಡ ಮೆಡಿಕಲ್ ರೀಸನ್ಗಳಿದ್ದರೆ ಮಾತ್ರ ಅದನ್ನು ವಿಡ್ರಾ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಆ್ಯಂಡ್ ಅದರಲ್ಲಿಯೂ ಕೂಡ ಕೆಲವೊಂದಿಷ್ಟು ಜಾಸ್ತಿ ರಿಸ್ಟ್ರಿಕೇಷನ್ಸ್ ಇದೆ. ಬಟ್ ಟೋಟಲ್ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಕೂಡ NPSನಿಂದ ವಿಡ್ರಾ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ 100 ಕೋಟಿಯಲ್ಲಿ ನೀವು ಸಪೋಸ್ 1 ಕೋಟಿಯಲ್ಲಿ ನೀವು 60 ಲಕ್ಷ ವಿಡ್ರಾ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಉಳಿದಂಥ ಒಂದು 40 ಲಕ್ಷನ ಅನ್ಯೂಟಿ ರೂಪದಲ್ಲಿ ನೀವು ಇಡಬೇಕಾಗುತ್ತೆ, ಅಂದರೆ ಅದನ್ನು ವಿಡ್ರಾ ಮಾಡೋ ಹಾಗಿಲ್ಲ. ಸೊ ಆ ಒಂದು 40 ಲಕ್ಷನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಅದರಿಂದ ಬರುವಂಥ ಒಂದು ಹಣದಲ್ಲಿ, ಅದರಿಂದ ಬರುವಂಥ ಒಂದು ಬಡ್ಡಿಯಲ್ಲಿ ನಿಮಗೆ ಪಿಂಚಣಿಯನ್ನು ನೀಡಲಾಗುತ್ತೆ. ಸೊ ಹಾಗಾಗಿ ಆ ಒಂದು ಪಿಂಚಣಿ ಫಿಕ್ಸ್ ಇರೋದಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಫಿಕ್ಸ್ ಅಂತ ಇರೋದಿಲ್ಲ. ಏನಕ್ಕಂದರೆ ಷೇರು ಮಾರುಕಟ್ಟೆ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು
ಒಮ್ಮೆ ಮೇಲೆ ಹೋಗುತ್ತೆ, ಒಮ್ಮೆ ಕೆಳಗೆ ಬರುತ್ತೆ. ಸೊ ಬೇಸಿಕಲಿ ಅದರಲ್ಲಿ ಒಮ್ಮೊಮ್ಮೆ ಲಾಸ್ ಆಗುತ್ತೆ, ಒಮ್ಮೆ ಪ್ರಾಫಿಟ್ ಆಗುತ್ತೆ. ಸೊ ಆ ರೀತಿ ಫ್ಲಕ್ಚುಯೇಷನ್ಸ್ಗಳಾದಾಗ ನಿಮಗೆ ಒಂದೊಂದು ತಿಂಗಳಲ್ಲಿ ಯಾವುದೇ ರೀತಿಯಾದಂಥ ಪಿಂಚಣಿ ಕೂಡ ಬರದೇ ಇರುವಂಥ ಒಂದು ಅವಕಾಶ ಅಥವಾ ಒಂದಿಷ್ಟು ಸನ್ನಿವೇಶ ಬರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಸತಿ ಷೇರು ಮಾರುಕಟ್ಟೆ ಓಡ್ತಾ ಇರುವಾಗ ಕೆಲವೊಂದಿಷ್ಟು ಒಳ್ಳೆಯ ಪಿಂಚಣಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ಡಿ ಎ ಇನ್ಕ್ರೀಸ್ ಆಗಿದ್ರೆ ಆ ಒಂದು ಪಿಂಚಣಿ ಇನ್ಕ್ರೀಸ್ ಆಗೋದಿಲ್ಲ. ಸೊ ಬೇಸಿಕಲಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಹೊರೆ ಇರೋದಿಲ್ಲ. ಎಲ್ಲ ಒಂದು ಹೊರೆ ಕೂಡ ಇರುವಂಥದ್ದು ರಾಜ್ಯ ನೌಕರರಿಗೆ ಮಾತ್ರ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಸೊ ಹಾಗಾದರೆ ಈ ಒಂದು ಎಕ್ಸಾಂಪಲ್ ನಾನು ಮಾತ್ರ ತೆಗೆದುಕೊಂಡಿರುವಂಥದ್ದು 1 ಕೋಟಿ ಆಗುತ್ತೆ ಅಂತ. ಸೊ ಬೇಸಿಕಲಿ ನಿಮ್ಮ ಒಂದು ಸೇವೆ ತುಂಬ ಕಡಿಮೆ ಆಗಿದ್ದರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡಿದ್ದೀವಿ, 20-30 ಲಕ್ಷ ಆಗಿರುತ್ತೆ. ಸೊ ಅದರಲ್ಲಿಯೂ ಕೂಡ 40% ಇಟ್ಟು ಉಳಿದಂಥ ಅಮೌಂಟನ್ನು ವಿಡ್ರಾ ಮಾಡಿದಾಗ 2,000-3,000 ಸಾವಿರ ಪಿಂಚಣಿ ಸಿಗ್ತಾ ಇರುವಂಥದ್ದು ರೀಸೆಂಟಾಗಿ NPSನ ಅಡಿಯಲ್ಲಿ ಒಂದು ಏನು ರಿಟೈರ್ಡ್ ಆಗಿದ್ದಾರೆ ಅಂತಹ ಸರ್ಕಾರಿ ನೌಕರರ ಪರಿಸ್ಥಿತಿಯನ್ನು ಕೂಡ ನಾವು ನೋಡಿದ್ದೇವೆ. ಸೊ ವಿಲೇಜ್ ಅಕೌಂಟೆಂಟ್ ಆಗಿ ರಿಟೈರ್ಡ್ ಆಗಿರುವಂಥ ನೌಕರರು 2,000-3,000 ರೂಪಾಯಿ, 4,000 ರೂಪಾಯಿ ಪಿಂಚಣಿಯನ್ನು NPSನ ಅಡಿ ಪಡಿತಾ ಇರುವಂಥದ್ದು ನಿಜಕ್ಕೂ ಕೂಡ ಕ್ಲಿಷ್ಟಕರವಾಗಿರುವಂಥ ಸಂಗತಿ ಇದೆ. ಸೊ ಒಂದು ಎಕ್ಸಾಂಪಲ್ನ ನಾನು ಹೇಳೋದಕ್ಕಾಗಿ ನಿಮಗೆ ಈ ರೀತಿಯಾದಂಥ 1 ಕೋಟಿ ಕಾರ್ಪಸ್ನ ಹೇಳಿರುವಂಥದ್ದು. ಅದನ್ನು ನೀವು 10 ಲಕ್ಷ ಅಂತ ಕೂಡ ಅಂದ್ಕೊಳ್ಳಿ, ಅದರಲ್ಲಿ 6 ಲಕ್ಷ ವಿಡ್ರಾ ಮಾಡಿ 4 ಲಕ್ಷ ಇಡಬೇಕಾಗುತ್ತೆ, 1-2 ಸಾವಿರ ಪಿಂಚಣಿ ಸಿಗುವಂಥ ಒಂದು ಸನ್ನಿವೇಶ ಕೂಡ ಆಗ್ಬೋದು. ಸೊ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಎಷ್ಟು ಹೋಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಒಂದು NPSನ ಅಡಿಯಲ್ಲಿ ನೀವು ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಿಸಿದಂತೆ. ಬಟ್ ಇದರಲ್ಲಿ ಒಂದು ಒಳ್ಳೆಯ ಸಂಗತಿ ಏನಂದರೆ NPSನ Tier 1 ಅಕೌಂಟ್ ಇದ್ದರೆ ಅಂಥ ಒಂದು ಸರ್ಕಾರಿ ನೌಕರರಿಗೆ ಮೊದಲು ಹಳೆಯ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿ ಹಳೆಯ ಒಂದು ಟ್ಯಾಕ್ಸ್ ಸಿಸ್ಟಮಲ್ಲಿ ಮಾತ್ರ ಎಕ್ಸಂಪ್ಷನ್ನ ನೀಡಲಾಗ್ತಾ ಇತ್ತು. ಬಟ್ ಇವಾಗ ಹೊಸ ಟ್ಯಾಕ್ಸ್ ಸಿಸ್ಟಮಲ್ಲಿಯೂ ಕೂಡ ಎಕ್ಸಂಪ್ಷನ್ನ ನೀಡಲಾಗಿದೆ. ಸೊ ಅಪ್ ಟು ಬೇಸಿಕ್ನ 14% ನೀವು NPSನ ಅಡಿಯಲ್ಲಿ ಒಂದು ಇನ್ವೆಸ್ಟ್ ಮಾಡ್ಬೋದು. ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇರೋದಿಲ್ಲ. ಸೊ ಹಾಗಾಗಿ ಮೊದಲನೇ ಒಂದು ಬೆನಿಫಿಟ್ ಅಂದರೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಸಿಗುತ್ತೆ. ಟ್ಯಾಕ್ಸ್ನ ಒಂದು ಹಣವನ್ನು ಇಲ್ಲಿ ಉಳಿಸ್ಬೋದು. ಸೊ ಅದು ಒಂದೇ ಒಂದು ಬೆನಿಫಿಟ್. ಅದು ಬಿಟ್ಟರೆ ಉಳಿದಂಥ ಒಂದು ಮಾಹಿತಿಯನ್ನು ನಿಮ್ಗೆ ಆಲ್ರೆಡಿ ನಾವು ತಿಳಿಸಿದ್ದೇವೆ, ಯಾವ ರೀತಿಯಾಗಿ ಒಂದು ವ್ಯವಸ್ಥೆ ವರ್ಕ್ ಆಗುತ್ತೆ ಮತ್ತು ಇದರಲ್ಲಿ ಇರುವಂಥ ಪ್ರೋಸ್ಗಳೇನಿದೆ ಮತ್ತು ಕಾನ್ಸ್ ಏನಿದೆ ಅಂತ ನಾವು ಡಿಸ್ಕಸ್ ಆಲ್ರೆಡಿ ಮಾಡಿದ್ದೇವೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಸೊ ಇದಾದಮೇಲೆ ಮುಖ್ಯ ವ್ಯತ್ಯಾಸಗಳ ಬಗ್ಗೆ ನಾವು ಮಾತನಾಡೋದಾದರೆ ಏನೇನು ಡಿಫ್ರೆನ್ಸಸ್ ಇದೆ ಅದ್ರ ಬಗ್ಗೆ ನಾವು ಮಾತನಾಡೋದಾದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಲೈಡ್ ಆಗುತ್ತೆ. ಏನಕ್ಕಂದರೆ ಏನು ವ್ಯತ್ಯಾಸ ಇದೆ ಅಂತ ನಾವು ನೋಡೋದಾದರೆ ಪಿಂಚಣಿಯ ಖಾತ್ರಿ OPSನಲ್ಲಿ ಇರುತ್ತೆ, NPSನಲ್ಲಿ ಇರೋದಿಲ್ಲ. ಹೂಡಿಕೆ ಬಂದುಬಿಟ್ಟು ಸರ್ಕಾರದ ಭರಣ, ನೌಕರರು ಪ್ಲಸ್ ಸರ್ಕಾರದ ಭರಣ. DA ಅನ್ವಯ OPSನಲ್ಲಿ ಆಗುತ್ತೆ, NPSನಲ್ಲಿ ಆಗೋದಿಲ್ಲ. ತುಂಬ ಕ್ಲಿಯರ್ ಆಗಿರುವಂಥದ್ದು. ಮಾರುಕಟ್ಟೆ ಅಪಾಯ OPSನಲ್ಲಿ ಇರೋದಿಲ್ಲ, NPSನಲ್ಲಿ ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಡಿಫ್ರೆನ್ಸಸ್ಗಳು ತುಂಬ ಕ್ಲಿಯರ್ ಆಗಿ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಈ ಒಂದು ಟೇಬಲ್ನ ಮೂಲಕ. ಸೊ ಪ್ಲೀಸ್ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮಗೆ ಈ ಒಂದು ಮಾಹಿತಿ ಕೊಡ್ತಾ ಇರುವಂಥದ್ದು ಇಷ್ಟ ಆಗ್ತಾ ಇದ್ದರೆ ಮತ್ತು ಸೆನ್ಸ್ ಮಾಡ್ತಾ ಇದ್ದರೆ. ಸೊ ಇದಾದಮೇಲೆ ನೆಕ್ಸ್ಟ್ ನೌಕರರು OPSನ್ನು ಯಾಕೆ ಬಯಸುತ್ತಾರೆ ಅಂತ ಕೂಡ ಒಂದು ಪ್ರಮುಖವಾಗಿರುವಂಥ ಪ್ರಶ್ನೆ ಬರುತ್ತೆ. ಸೊ ಯಾಕೆ OPSನ್ನೇ ನೀಡಬೇಕು ಅಂತ ಕೇಳ್ತಿದ್ದಾರೆ ಅಂತ ನೋಡೋದಾದರೆ ಸುರಕ್ಷತೆ. ಬೇಸಿಕಲಿ ವೃದ್ಧಾಪ್ಯದಲ್ಲಿ ಖಚಿತ ಆದಾಯದ ಒಂದು ಭರವಸೆ ಇರುವಂಥದ್ದು OPSನಲ್ಲಿ. ಮಾರುಕಟ್ಟೆಯ ರಿಸ್ಕ್ ಇರೋದಿಲ್ಲ ಮತ್ತು ಸುರಕ್ಷತೆ ಇರುತ್ತೆ. ಸೊ ಆರ್ಥಿಕ ಹಣದುಬ್ಬರದ ಒಂದು ರಕ್ಷಣೆ. ಅಂದರೆ ಯಾವ ರೀತಿಯಾಗಿ ದೇಶದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ AICPI ಇಂಡೆಕ್ಸ್ ಏನು ಭಾರತೀಯ ಬೆಲೆ ಸೂಚ್ಯಂಕ ಪ್ರಾಧಿಕಾರ ಪ್ರತಿ ಒಂದು 6 ತಿಂಗಳಿಗೊಮ್ಮೆ AICPI ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ. ಅದನ್ನು ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ನಾವು ಕರಿತೀವಿ. ಸೊ ಆ ಒಂದು AICPI ಇಂಡೆಕ್ಸ್ನ ಅಡಿಯಲ್ಲಿ ಏನಾಗುತ್ತೆ ಅಂದರೆ ಯಾವ ರೀತಿ ನಿಮ್ಮ ಒಂದು ಹಣ ಹೆಚ್ಚಳವಾಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ತುಟ್ಟಿ ಭತ್ಯೆ ಕೂಡ ಇಲ್ಲಿ ಹೆಚ್ಚಳ ಆಗುತ್ತೆ. ಅಂದರೆ ಆರ್ಥಿಕ ಹೊರೆ ಸರ್ಕಾರಿ ನೌಕರಿಗೆ ಆಗೋದಿಲ್ಲ. ದೇಶದಲ್ಲಿ ಆಗ್ತಾ ಇರುವಂಥ ಹಣದುಬ್ಬರಕ್ಕೆ ಕಾಂಪೆನ್ಸೇಷನ್ ರೂಪದಲ್ಲಿ DAನ ಹೆಚ್ಚಳ ಮಾಡಲಾಗುತ್ತೆ. ನೀವು ಪಿಂಚಣಿದಾರರಾಗಿದ್ದರೆ DRನ್ನು ಹೆಚ್ಚಳ ಮಾಡಲಾಗುತ್ತೆ. ಡಿಯರೆನ್ಸ್ ರಿಲೀಫ್ ಅಂತ ನಾವು ಕರಿತೀವಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ವೇತನ ಕಡಿತ ಇಲ್ಲ. ಅಂದರೆ OPSನ ಅಡಿಯಲ್ಲಿ ನಿಮಗೆ ಪಿಂಚಣಿ ನೀಡೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ವೇತನವನ್ನು ಕಡಿತ ಮಾಡಲಾಗುವುದಿಲ್ಲ. ಆದರೆ NPSನ ಅಡಿಯಲ್ಲಿ ಪಿಂಚಣಿಯನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು ಇಲ್ಲಿ ಕಡಿತ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ನಾವು ಡಿಸ್ಕಷನ್ನ ಮಾಡಿದ್ದೇವೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಯಾವ ರೀತಿಯಾಗಿ ವೇತನವನ್ನು ಕಡಿತ ಮಾಡಲಾಗ್ತಾ ಇದೆ 10% ನೌಕರರ ಒಂದು ಸಂಬಳದಿಂದ ಅಂತ.
ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ನ ನೋಡೋದಾದರೆ NPSನ ಪ್ರಮುಖ ಸವಾಲುಗಳಾದರೂ ಏನು ಅಂತ. ಸೊ NPSನ ಪ್ರಮುಖ ಸವಾಲುಗಳು ಬಂದ್ಬಿಟ್ಟು ಅನಿಶ್ಚಿತತೆ, ನಿವೃತ್ತಿಯ ಸಮಯದಲ್ಲಿ ಸಿಗುವ ಮೊತ್ತದಲ್ಲಿ ಭಾರಿ ಹೆಚ್ಚಳ ಮತ್ತು ಕಡಿಮೆ ಆಗುತ್ತೆ. ಮಾರುಕಟ್ಟೆ ಅಪಾಯ ಇರುವಂಥದ್ದು, ಆರ್ಥಿಕ ಹಿಂಜರಿತವಿದ್ದರೆ ಪಿಂಚಣಿ ಕಡಿಮೆಯಾಗುವ ಸಂಭವವಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಷೇರು ಮಾರುಕಟ್ಟೆಯ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ. ನಿಫ್ಟಿ ದಿನದಿಂದ ದಿನಕ್ಕೆ, ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕೆಳಗಡೆ ಇಳಿತಾ ಇರುವಂಥದ್ದು, ಅದರಿಂದ ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಆಗ್ತಾ ಇರುವಂಥ ತೊಂದರೆ. ಸೊ ಇದಾದಮೇಲೆ ಸರ್ಕಾರದ ಮುಂದಿರುವಂಥ ಒಂದು ಸವಾಲುಗಳಾದರೂ ಏನು, ಯಾಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಇಷ್ಟು ಮೀನಮೇಷ ಎನಿಸ್ತಾ ಇದೆ, OPS ಅನ್ನು ಯಾಕೆ ನೀಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಕೂಡ ನಿಮಗೆ ಬಂದರೆ, ಸೊ ಅದರಲ್ಲಿ ನೋಡಿ, ಆರ್ಥಿಕ ಹೊರೆ ಮೊಟ್ಟ ಮೊದಲನೇ ಒಂದು ಪ್ರಶ್ನೆ ಆಗುತ್ತೆ. ಏನಕ್ಕಂದರೆ ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ನೀಡಬೇಕು ಅಂದರೆ ಆರ್ಥಿಕತೆಯನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ OPS ಅನ್ನು ಮರುಪರಿಚಯಿಸುವುದರಿಂದ ರಾಜ್ಯದ ಬೊಕ್ಕಸದ ಮೇಲೆ ಭಾರಿ ಆರ್ಥಿಕ ಹೊರೆ ಬೀಳುತ್ತದೆ. NPSಗಿಂತ OPSಗೆ 4.5 ಪಟ್ಟು ಹೆಚ್ಚು ಆರ್ಥಿಕ ಹೊಣೆಗಾರಿಕೆ ಇರುತ್ತದೆ ಎಂದು ಅಂದಾಜಿಸಲಾಗಿದೆ. ಸುಮಾರು 4.5 ಪಟ್ಟು ಹೆಚ್ಚು ಆರ್ಥಿಕ ಹೊಣೆಗಾರಿಕೆ NPSನಿಂದ OPSಗೆ ಮಾಡಿದ್ರೆ ಬರುತ್ತೆ. ಭವಿಷ್ಯದಲ್ಲಿ ಪಿಂಚಣಿ ವೆಚ್ಚವು ರಾಜ್ಯದ ಆದಾಯದ ಬಹುಪಾಲು ನುಂಗಿ ಹಾಕಬಹುದು ಎಂದು ಆತಂಕ ಕೂಡ ಇರುವಂಥದ್ದು. ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನದ ಒಂದು ಕೊರತೆ ಆಗುವಂಥ ಒಂದು ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ಹಾಗಾಗಿ NPS ಅನ್ನು ಕಂಟಿನ್ಯೂ ಮಾಡಬೇಕು, OPS ಅನ್ನು ನೀಡಬಾರ್ದು ಅಂತ ಕೆಲವೊಂದಿಷ್ಟು ರಾಜ್ಯಗಳು ಡಿಸೈಡ್ ಮಾಡಿ ಅದೇ ರೀತಿಯಾಗಿ ಈ ಒಂದು ವಿಷಯವನ್ನು ಎಳಿತಾ ಹೋಗ್ತಾ ಇರುವಂಥದ್ದು. ಸೊ ಹಾಗಾದರೆ ನೆಕ್ಸ್ಟ್ ಒಂದು ಪಾಯಿಂಟ್ನ ನಾವು ಡಿಸ್ಕಸ್ ಮಾಡ್ತೀವಿ ನೋಡಿ. ಇಲ್ಲಿ ಕರ್ನಾಟಕದಲ್ಲಿ ಪ್ರಸ್ತುತ ಸ್ಥಿತಿ ಏನಾಗ್ತಾ ಇದೆ ಅಂತ. ಸೊ ಏನು ನಡೀತಾ ಇದೆ ಕರ್ನಾಟಕದಲ್ಲಿ? CM ಸಿದ್ದರಾಮಯ್ಯನವರು ಎಲೆಕ್ಷನ್ಗಿಂತ ಮುಂಚೆ ಹೇಳಿದ್ರು, DK ಶಿವಕುಮಾರ್ ಅವರು ರೀಸೆಂಟಾಗಿ ಅವರು ಕೂಡ CM ಆಗಿದ್ದಾರೆ. ಸೊ ಅವರು ಕೂಡ ಹೇಳ್ತಾ ಇದ್ರು ಎಲೆಕ್ಷನ್ ಟೈಮಲ್ಲಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ನಾವು ಜಾರಿ ಮಾಡ್ತೀವಿ ಅಂತ. ಸೊ ಹಾಗಾದರೆ ಜಾರಿ ಆಗಿದೆ, ಅದಕ್ಕೆ ಸಂಬಂಧಿಸಿದಂತೆ ಏನು ಪ್ರಿಪರೇಷನ್ಸ್ಗಳು ನಡೀತಾ ಇದೆ, ಅದಕ್ಕೆ ಸಂಬಂಧಿಸಿದಂತೆ ಏನು ನಡೀತಾ ಇದೆ ಅಂತ ನೋಡೋಣ. ರಾಜ್ಯ ಸರ್ಕಾರವು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿದ್ದಾರೆ. ಈ ಸಮಿತಿ ಇತರ ರಾಜ್ಯಗಳಲ್ಲಿ OPS ಅನುಷ್ಠಾನ ಸಾಧಕ ಬಾಧಕಗಳನ್ನು ಅಧ್ಯಯನ ಮಾಡುತ್ತಿದೆ. ಸಮಿತಿ ರಚನೆಗಾಗಿ 3 ವರ್ಷಗಳು ಆದರೂ ಕೂಡ ಇನ್ನೂ ವರದಿ ಸಲ್ಲಿಕೆ ಆಗದೇ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸದ ಒಂದು ಸಂಗತಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಿತಿಯ ವರದಿ ಬಂದ ನಂತರ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವ ಒಂದು ಭರವಸೆಯನ್ನು ನೀಡಿದ್ದಾರೆ. ಸೊ ಇವಾಗ ಅವರು ಮುಖ್ಯಮಂತ್ರಿ ಇರೋದಿಲ್ಲ, DK ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ಪನ್ನು ತೆಗೆದುಕೊಳ್ಳಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ನೋಡ್ತಾ ಇರುವಂಥದ್ದು ಒಂದು ನೌಕರರ ಹಿತದೃಷ್ಟಿ, ಭವಿಷ್ಯದ ಯೋಜನೆ ಮತ್ತು ಅನುಷ್ಠಾನ ಯಾವಾಗ ಅಂತ. ಸೊ ವರದಿ ಸಲ್ಲಿಕೆ ಮೊಟ್ಟ ಮೊದಲನೇ ಒಂದು ಸ್ಟೆಪ್ ಆಗಿರುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ವರದಿ ಸಲ್ಲಿಕೆ ಆಗಬೇಕು. ಸೊ ಇದಾದ ಮೇಲೇ ಮುಂದಿನ ಒಂದು ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಉಮಾ ಮಹದೇವನ್ ಸಮಿತಿ ತನ್ನ ಒಂದು ಅಧ್ಯಯನ ವರದಿಯನ್ನು ಸರ್ಕಾರಕ್ಕೆ ಶೀಘ್ರವಾಗಿ ಸಲ್ಲಿಸುವ ನಿರೀಕ್ಷೆ ಇದೆ. ಸೊ ಇದಾದ ಮೇಲೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗುವುದು. ವರದಿ ಪರಿಶೀಲಿಸಿದ ನಂತರ ರಾಜ್ಯ ಸಚಿವ ಸಂಪುಟವು OPS ಮರುಸ್ಥಾಪನೆ ಕುರಿತು ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಿದೆ. ಅನುಷ್ಠಾನದ ದಿನಾಂಕದ ಬಗ್ಗೆ ನಾವು ಮಾತನಾಡುವುದಾದರೆ, ಅಧಿಕೃತ ದಿನಾಂಕವನ್ನು ಇನ್ನೂ ಕೂಡ ಘೋಷಿಸಲಾಗಿಲ್ಲ. ಆದರೆ ಮುಂದಿನ ಬಜೆಟ್ನಲ್ಲಿ ಅಥವಾ ಶೀಘ್ರದಲ್ಲೇ ನಿರ್ಧಾರ ಪ್ರಕಟವಾಗಬಹುದು ಎಂದು ನೌಕರರು ಕಾಯುತ್ತಿದ್ದಾರೆ. ಸೊ ಅಧಿಕೃತವಾಗಿರುವಂಥ ಒಂದು ಮಾಹಿತಿ ಅಥವಾ ದಿನಾಂಕ ಮುಂದಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದಕ್ಕೆ ಸಿಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಬೇಡಿಕೆಗಳ ಅಥವಾ ಒಂದು ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೌಕರರ ಬೇಡಿಕೆ ಮತ್ತು ಸರ್ಕಾರದ ಆರ್ಥಿಕ ಸ್ಥಿತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಈಗಿನ ಬಹುದೊಡ್ಡ ಸವಾಲಾಗಿದೆ ಅಂತ ಕೂಡ